ಇವರು ನೋಡಿದ್ರೆ ಇವ್ರು ಬಂಧಿಸುದಿಲ್ಲ, ಅವ್ರು ನೋಡಿದ್ರೆ ನಾವು ಯಾಕೆ ಕೇಳಬೇಕು? ಇಲ್ಲಿ ಯಾಕೆ ಒತ್ತಡಕ್ಕಾಗಿ ನಿಮ್ಗಿದ್ದಲ್ಲ ನೀವು ಬೇಜವಾಬ್ದಾರಿತನ ಮಾಡ್ತೀರ ಅಂತ ಹೇಳಿದ್ರೆ ಯಾಕಾಗಿ ಹಾಗೆ ಕಾನೂನು ಮಾಡಬೇಕು? ಯಾಕಾಗಿ ಕಾನೂನು ಮಾಡಬೇಕು? ನಾವು ತಿಂತಾನೆ ಇರೋದು, ಅವ್ರು ದೌರ್ಜನ್ಯ ಮಾಡ್ತಾನೆ ಇರೋದ? ಯಾಕೆ ಅರೆಸ್ಟ್ ಮಾಡೋದಿಲ್ಲ? ಯಾವ್ದೋ ಒತ್ತಡಕ್ಕಾಗಿ, ಕೆಲವೊಂದಷ್ಟು ಶ್ರೀಮಂತರ ಒತ್ತಡಕ್ಕಾಗಿ ಈ ಒಂದು ದೌರ್ಜನ್ಯ ಮಾಡಿರ್ತಕ್ಕಂಥ ಬಂದಿರುತ್ತೆ. ಅವರಿಗೆ ಭರವಸೆವಾಗಿ ಬೆಂಬಲ ಕೊಟ್ಟಿರ್ತಕ್ಕಂಥ ಬಗ್ಗೆ ಇಲಾಖೆ ನಾನಿಂದು ಗಂಟೆ ಹೇಗೆ ಅವರಿಗೆ ಕಾನೂನು ಭಯ ಗೊತ್ತಾಗುತ್ತೋ ಅದೊಂದು ಕೌಂಟರ್ ಕೇಸ್ ಆಗಬೇಕಾಗಿದೆ ಪೊಲೀಸರಿಗೆ. ಯಾಕಂತ ಹೇಳಿದ್ರೆ ಎರಡು ಪ್ರಕರಣಗಳು ಮತ್ತೆ ಚಿಕ್ಕನೂರು ಇದು ರಾಜಿ ಆಗಬೇಕು. ನಾವು ಅಯ್ಯೋ ಹಾಗೆ ಇನ್ವೆಸ್ಟಿಗೇಷನ್ ನಾವು ಮಾಡ್ತಕ್ಕಂಥವ್ರು ಆದಷ್ಟು ಬಂಧಿಸುವಂತ ಕೆಲಸ ನಾವು ಲೋಕಲ್ ಪೊಲೀಸ್ ಮಾಡಬೇಕು ಅಂತ ಹೇಳಿದ್ರು. ಇವ್ರು ನೋಡಿದ್ರೆ ಇವ್ರು ಬಂಧಿಸುದಿಲ್ಲ, ಅವ್ರು ನೋಡಿದ್ರೆ ನಾವು ಯಾಕೆ ಕೇಳಬೇಕು? ಯಾಕಾಗಿ ಕಾನೂನುಗಳು ಮಾಡಿದ್ದಾರೆ? ಇಲಾಖೆಯಲ್ಲಿ ಬಂದ ತಕ್ಷಣ ಇವರು ಇಲ್ಲ ನಮಗೆ ಬರಲ್ಲ, ಅದು ಅವ್ರಿಗೆ ಭಾಷೆ ಹೋಗುತ್ತೆ ಅಂತ ಹೇಳ್ತಾರೆ. ಡಿಸಿಎಲ್ ಅವ್ರು ಕೇಳಿದ್ರೆ ನಮ್ದು ಇನ್ವೆಸ್ಟಿಗೇಷನ್ ಮಾತ್ರ, ಅಲ್ಲಿ ನಾವು ಚಿಕ್ಕನೂರಲ್ಲಿ ಅದು ಇರ್ತಕ್ಕಂಥ ಜಿಲ್ಲೆ ಒಂದು ಮಾತ್ರ, ಆ ಜಿಲ್ಲೆ ಒಂದು ಇರ್ತಕ್ಕಂಥದ್ದು ನಾವು ಬಂದಲ್ಲಿ ಅವ್ರನ್ನ ಅರೆಸ್ಟ್ ಮಾಡೋಕ್ಕಾಗಲ್ಲ, ನಮ್ಗೆ ಯಾರು ವ್ಯಕ್ತಿಗಳು ಗೊತ್ತಿಲ್ಲ, ಲೋಕಲ್ ಪೊಲೀಸ್ನವ್ರಿಗೆ ಏನಿದೆ ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಇದು ನಮ್ಗೆ ಗೊಂದಲ, ಇದು ಅವ್ರು ಮಾಡಬೇಕು ಇವ್ರು ಮಾಡಬೇಕು ಅಂತಕ್ಕಂಥದ್ದು. ಇದು ನಮಗೆ ನಾವೇನು ಚಿಕ್ಕನೂರಿಗೆ ಒತ್ತಡ ಹಾಕಾಗುತ್ತೆ, ನಾವು ಇವನ್ನೆಲ್ಲ ತಗೊಂಡು ಚಿಕ್ಕನೂರಲ್ಲಿ ಒತ್ತಡ ಮಾಡ್ತೇವೆ. ನಿಮ್ಮ ಡ್ಯೂಟಿ ಇಲಾಖೆ ಡ್ಯೂಟಿ ಮಾಡಬೇಕಾಗಿರ್ತಕ್ಕಂಥವ್ರು ಈ ರೀತಿ ಯಾರೋ ಒತ್ತಡಕ್ಕಾಗಿ ನಿಮ್ಗಿದ್ದಲ್ಲ ನೀವು ಬೇಜವಾಬ್ದಾರಿತನ ಮಾಡ್ತೀರ ಅಂತ ಹೇಳಿದ್ರೆ ಯಾಕಾಗಿ ಹಾಗೆ ಕಾನೂನು ಮಾಡಬೇಕು? ಯಾಕಾಗಿ ಕಾನೂನು ಮಾಡಬೇಕು? ಹಾಗಾದ್ರೆ ಅವ್ರಿಗೆ ಭಯ ಬರುವುದು ಹೇಗೆ? ನಾವು ತಿಂತಾನೆ ಇರೋದು, ಅವ್ರು ದೌರ್ಜನ್ಯ ಮಾಡ್ತಾನೆ ಇರೋದ? ಇದು ಇಲಾಖೆಯವರು ಗಮನಿಸಬೇಕು. ಸಂಬಂಧಿತ ಡಿಎಸ್ಪಿ ಪಕ್ಕದಲ್ಲಿದ್ದಾರೆ, ಅವ್ರಿಗೆ ಕೆಲ ಹಂತದ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ಇಲಾಖೆ ಸಿಬ್ಬಂದಿಗಳು ಇದ್ದಾರೆ. ಯಾಕೆ ಅರೆಸ್ಟ್ ಮಾಡೋದಿಲ್ಲ? ಇದೇ ತರ ಒಬ್ಬರ ಮೇಲೆ ಒಬ್ಬರು ಹಾಕ್ತಾ ಹೋಗುವಂತ ಇದೇ ನಾ ಕಾಯ್ದೆ ಇರ್ತಕ್ಕಂಥದ್ದು. ಅವರು ನಮಗೆ ಡಿಸಿಎಲ್ ಸ್ಥಳೀಯವಾಗಿರ್ತಕ್ಕಂಥ ಪೊಲೀಸರಿಗೆ ಕೆಲಸ ಮಾಡಬೇಕು, ನಮಗೆ ಆದೇಶ ಇದೆ, ನಾವಲ್ಲಿ ಬಂದು ಮಾಡೋಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ. ಇವ್ರು ಕೇಳಿದ್ರೆ ನಮಗೆ ಇಲ್ಲ ಅಂತ. ಹಾಗಾದ್ರೆ ಏನು ಇದು ಉದ್ದೇಶ ಏನು? ಇದು ನಾವು ಇವತ್ತು ಪ್ರಶ್ನೆ ಮಾಡ್ತಿದ್ದೀವಿ. ಇದು ಸಂಪೂರ್ಣವಾಗಿರ್ತಕ್ಕಂಥ ಪೊಲೀಸ್ ವೈಫಲ್ಯ. ಇದು ಯಾರ್ದೋ ಒತ್ತಡಕ್ಕಾಗಿ, ಕೆಲವೊಂದಷ್ಟು ಶ್ರೀಮಂತರ ಒತ್ತಡಕ್ಕಾಗಿ ಈ ಒಂದು ದೌರ್ಜನ್ಯ ಮಾಡಿರ್ತಕ್ಕಂಥವ್ರನ್ನ ಬಂಧಿಸುತ್ತೆ. ಅವರಿಗೆ ಭರವಸೆವಾಗಿ ಬೆಂಬಲ ಕೊಟ್ಟಿರ್ತಕ್ಕಂಥ ಬಗ್ಗೆ ಇಲಾಖೆ ನಾನಿಂದು ಗಂಟೆ ನೀವು ಅರೆಸ್ಟ್ ಮಾಡಬೇಕಾಗಿತ್ತು. ಮತ್ತೆ ಹೇಗೆ ಅವರಿಗೆ ಕಾನೂನು ಭಯ ಗೊತ್ತಾಗುದು? ಅರೆಸ್ಟ್ ಮಾಡಿ ಜೈಲಿಗೆ ಕೂತಿರುತ್ತಾನೆ. ಈ ತರ ಇಷ್ಟೆಲ್ಲ ಇವತ್ತು ಮೀಡಿಯಾದಲ್ಲಿ ಎಲ್ಲ ಕಡೆ ಇವತ್ತೆಲ್ಲ ಈ ರೀತಿಯ ದೌರ್ಜನ್ಯಗಳು ಆದ್ರೆ ಯಾವ ರೀತಿ ಅವ್ರನ್ನ ಬಂಧಿಸಬೇಕು, ಕಾನೂನುಗಳು ಕಟ್ಟೆಗಳು ಮಾಡಿರ್ತಾರೆ. ಯಾಕಾಗಿ ಮಾಡಿರ್ತಾರೆ? ಸುಮ್ಮನೆ ಹೋಗಿ ಬೇರೆ ತಗೊಂಡ್ ಬಂದ್ಬಿಟ್ರೆ ಮುಗಿತಾ? ಎಷ್ಟೋ ಹೆಣ್ಮಕ್ಳು ಹೇಳ್ತಾ ಇರ್ತೀರಾ, ಸರ್ ನಾನು PCOD ಇಂದ ದಪ್ಪ ಆದೆ, ಸರ್ ನಾನು ಥೈರಾಯ್ಡ್ ಇಂದ ದಪ್ಪ ಆದೆ ಅಂತಿದ್ರಲ್ಲ. ಎರಡಕ್ಕೂ ಸಜೆಷನ್ ಅಂತಂದ್ರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ PCOD ಥೈರಾಯ್ಡ್ ಎರಡನ್ನೂ ಕಂಟ್ರೋಲ್ ಮಾಡ್ಕೊಳ್ಳಿ. ನೋಡಿ, ಅದ್ರ ಜೊತೆಯಲ್ಲಿ ಮತ್ತೆ ಏನೋ ಅಂತ ಹೇಳಿದ್ರೆ ಇನ್ನೊಂದು ಸೃಷ್ಟಿ ಮಾಡಿ ಕಂಪ್ಲೇಂಟ್ ಕೊಡುವಂಥದ್ದು. ನೋಡಿ, ನಾವು ಗಲಾಟೆ ನಡೆದು ಇವ್ರಿಗೆ ಸಾವಿರ ಬದುಕಿಲ್ಲದೆ ಒದ್ದಾಡ್ತಿದ್ದಾರೆ, ಇವ್ರನ್ನ ಆಸ್ಪತ್ರೆ ಸೇರಿ ಟ್ರೀಟ್ಮೆಂಟ್ ಕೊಡ್ಬೇಕಾಗಿದೆ. ಅವ್ರು ಕಂಪ್ಲೇಂಟ್ ಕೊಡ್ತಾರೆ, ನಾನು ಮಗಳು ಚೈನ್ ಹೇಳಿಕ್ ಬಂದ ಅಂತೇಳಿ. ಏನ್ ದುರಂತ ಇದು! ಇಂಥ ಪೊಲೀಸರು ಕೇಸ್ ಬುಕ್ ಮಾಡ್ತಾರೆ ನಮ್ಮವ್ರ ಮೇಲೆ. ಏನ್ ಹೇಳೋದಕ್ಕೆ? ಅವ್ರ ಮಗಳು ಹೋಗಿ ಚೆನ್ನಾಗಿ ಚೈನ್ ಹೇಳಿದಂತೆ, ದರೋಡೆ ಮಾಡಿದಂತೆ, ಅವ್ರ ಮನೆ ಹೋಗಿ ಕದಿಕ್ ಹೋದ್ರಂತೆ. ಇಲ್ಲ ಏನ್ ಕೊರಿ ಇಲ್ಲ, ಏನಿಲ್ಲ. ಅದೊಂದು ಕೌಂಟರ್ ಕೇಸ್ ಆಗಬೇಕಾಗಿದೆ ಪೊಲೀಸರಿಗೆ. ಯಾಕಂತ ಹೇಳಿದ್ರೆ ಈ ಎರಡು ಪ್ರಕರಣಗಳು ಮತ್ತೆ ಚಿಕ್ಕನೂರು ಇದು ರಾಜಿ ಆಗ್ಬೇಕು. ಈ ರೀತಿ ಇಲಾಖೆಯವರು ಈ ಒಂದು ಪ್ರಕರಣವನ್ನ ಮುಚ್ಚಿ ಹಾಕ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ತೊಂದರೆಗಳು ಮಾಡ್ತಾರೆ. ಇದು ಯಾರಿಗೆ ನಾವು ಹೇಳ್ಬೇಕಾದಂತದ್ದು? ಎನ್ಕ್ವೈರಿ ಮಾಡಿದ್ರು ನೀವು ಗೊತ್ತಾಗಲ್ವಾ? ಪೆಟ್ಟಿನ ಬಿದ್ದಿರ್ತಕ್ಕಂಥವ್ರು ಅದು ಯಾರು? ಅವ್ರು ಪೆಟ್ಟಿಂದಿರ್ತಕ್ಕಂಥ ಪುನೀತ, ಅವ್ನು ಪೆಟ್ಟಿಂದ ಆಸ್ಪತ್ರೆ ಒದ್ದಾಡ್ತಿದ್ದಾನೆ, ಅವ್ನು ಸರ ಹಿಡಿಕ್ ಹೋಗಿದ್ದಂತೆ. ಎಷ್ಟೋದು ಹೊತ್ತಾದ ನಂತರ ಇನ್ನೊಬ್ಬ ಹುಡುಗ ನಿತೀಶ್ ಅಂತ ಹೋಗಿದ್ದಂತೆ, ಅವ್ರ ಅಮ್ಮ ಹೋಗಿದ್ರಂತೆ, ಅವ್ರ ಅಪ್ಪ ಹೋಗಿದ್ರಂತೆ, ಇನ್ನೊಬ್ಬ ದೊಡ್ಡಪ್ಪ ಹೋಗಿದ್ರಂತೆ. ಏನ್ ದುರಂತ! ಇವೆಲ್ಲ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ಅವ್ರ ಮೇಲೆ ಕೇಸ್ ಬುಕ್ ಮಾಡಿ 7 ಜನರು ನಮ್ಮ ಮೇಲೆ 7 ಜನರ ಮೇಲೆ ದರೋಡೆ ಕೇಸ್ ಬುಕ್ ಮಾಡಿದ್ದಾರೆ. ಇದು ಕೌಂಟರ್ ಆಗಿ ಇವತ್ತು ಪ್ರತಿಭಟನೆ ಮಾಡ್ತಕ್ಕಂಥ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಈ ಪೊಲೀಸ್ ವೈಫಲ್ಯ ಒಂದು. ಜೊತೆಗೆ ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲರೂ ಹೋಗಿ ಭಾಗವಹಿಸಿರ್ತಕ್ಕಂಥ ಸಂದರ್ಭದಲ್ಲಿ ಆ ದೇವಸ್ಥಾನ ಸಮಿತಿಯಲ್ಲಿ ವೆಂಕಟೇಶ್ ಅಂತ ಅವರು ಹೇಳ್ತಾನಂತೆ, ಈ ಹೊರಗೆಲ್ಲ ದೇವಸ್ಥಾನ ಒಳಗೆ ಪ್ರವೇಶ ಮಾಡಿದಂತ ಅವರಿಗೆ ಅವಕಾಶ ಕೊಡ್ಬಾರ್ದು ಅಂತ ಹೇಳಿ. ನಮಗಿದು ಎಲ್ಲರೂ ಮನಸ್ಸಿಗೆ ತುಂಬಾ ಬೇಜಾರಾಗಿರ್ತಕ್ಕಂಥ ವಿಚಾರ. ಏನ್ರಿ ಊಟಕ್ಕೆ ಯಾರಾದ್ರೂ ಜಾತಿ ಕರ್ಕೊಂಡು ಬಂದಿದ್ದೀರಾ? ಇವತ್ತು ನೋಡಿ, 1 ತಿಂಗಳು ಹಿಂದೆಷ್ಟೇ ಅದೇ ದೇವಸ್ಥಾನದಲ್ಲಿ ಹಿಂದೂ ಸಮಾಜೋತ್ಸವ ಅಂತ ಕಾರ್ಯಕ್ರಮ ನಡೆದಿತ್ತು. ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ಕೊಂಡು ಹರಿಯಪ್ಪ ಸ್ವಾಮೀಜಿ ಕರ್ಕೊಂಡು ಒಳ್ಳೆ ಆಶೀರ್ವಚನೆ ಕೊಟ್ಟಿದ್ದಾರೆ. ಅವರು ಕೆಲವೊಂದಷ್ಟು ಬುದ್ಧಿವಾದಿಗಳು ಹೇಳಿದ್ದಾರೆ, ಸಮಾಜದಲ್ಲಿ ಎಲ್ಲ ಕಡೆನೂ ಹೋಗಿ ಅವರು ಈ ರೀತಿ ಸೌಹಾರ್ದತೆಯಿಂದ, ಸಹಕಾರದಿಂದ, ಶಾಂತಿಯಿಂದ ನಾವೆಲ್ಲ ಅಣ್ಣ ತಮ್ಮದಿಂದ ಬದುಕಬೇಕು, ಒಂದು ಒಳ್ಳೆಯ ಸಮಾಜವನ್ನು ಕಟ್ಟಬೇಕು ಅಂತ ಹೇಳಿ ಬೋಧನೆ ಮಾಡ್ಕೊಂಡು ಬರ್ತಿದ್ದಾರೆ. ಆ ದೇಶದಲ್ಲಿ ಇರ್ತಕ್ಕಂಥವ್ರು ಈ ರೀತಿಯ ಹೆಸರು ಹೇಳಿ ಹೋಯ್ತಾರೆ ಅಂತ ಹೇಳಿದ್ರೆ ಎಷ್ಟು ಮನಸ್ಸಿಗೆ ನೋವು ಬರ್ತಾರೆ. ನಮ್ಗೆಲ್ಲರಿಗೂ ಅದು ಬೇಜಾರಾಗಿತ್ತು.
ಬದುಕಬೇಕು, ಬದುಕಬೇಕಿತ್ತು ಇಷ್ಟೊತ್ತಿಗೆ. ಇದು ನಮಗೆ ಅರ್ಧ ಇದಾಗಿರ್ತದೆ. ಮತ್ತೆ ನೋಡಿ ಅದರಲ್ಲಿ ಆ ನಾಗರಾಜ್ ಅಂತ ಹೇಳ್ತಕ್ಕಂಥವ್ರು ಈಗಾಗಲೇ 2 ಅಟ್ರಾಸಿಟಿ ಕೇಸ್ ಭಾಗಿಯಾಗ ತುಂಬಾ ಕ್ರಿಮಿನಲ್ ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿ. ಅವ್ರಿಗೆ ನೋಡಿ ಏನಾದ್ರು ಒಂದು ಗಲಾಟೆ ಆಗಲಿ ತಾನು ಹೇಳ್ತಿ ತಂದು ನಿಲ್ಸಾರು, ನನ್ನ ಹೆಂಡತಿ ಹಿಡಿಕೊಂಡ, ಏನಾರಾಗಲಿ ನನ್ನ ಮಗಳು ಹಿಡ್ಕೊಂಡ, ಏನಾರಾಗಲಿ ನನ್ನ ತಾಯಿ ಹಿಡ್ಕೊಂಡ, ಅಷ್ಟು ನೀಚ ಕೆಟ್ಟ ಕ್ರೂರಿಗಳು. ಏನು ಎಲ್ಲ ಕಂಪ್ಲೇಂಟ್ಗಳಲ್ಲಿ ನೋಡಿದ್ವಿ ನಾವು. ಏನಾರಾಗಲಿ ಅವ್ರು ಹೆಂಡತಿ ತಂದು ನಿಲ್ಸ್ಬಿಟ್ಟು ನನ್ನ ಹೆಂಡತಿ ಹಿಡ್ಕೊಂಡು, ಯಾರು ಇವತ್ತಿನ ಕಾಲದಲ್ಲಿ ಆ ಥರ ಮಾಡ್ತಾರೆ ಅಂದ್ರೆ ಕಂಪ್ಲೇಂಟ್ ಬೇಕಾದ್ರೆ ಸಹಜವಾಗಿ ಕೊಡ್ಲಿ. ಈ ರೀತಿ ಒಬ್ಬರನ್ನ ತೇಜೋವಧೆ ಮಾಡಬೇಕು, ಒಬ್ಬರನ್ನ ಇದು ಮಾಡಬೇಕು ಅಂತ ಹೇಳಿದಾಗ ತನ್ನ ಹೆಂಡತಿ ಮಕ್ಕಳನ್ನೆಲ್ಲ ಕಾನೂನು ಮುಂದೆ ತಕ್ಕಂಥ ಇಷ್ಟು ನಾಚಿಕೆ ಬಿಟ್ಟಿರ್ತಕ್ಕಂಥ ವ್ಯಕ್ತಿಗಳು. ಅಂಥವ್ರಿಗೆ ಈ ಸಮಾಜ ಸರಿಯಾದ ರೀತಿ ಬುದ್ಧಿ ಹೇಳ್ತಕ್ಕಂಥ ಕೆಲಸ ಮಾಡಬೇಕು. ಇಂಥವರಿಂದ ಸಮಾಜ ಹಾಳಾಗ್ತಾ ಉಂಟು. ಇಂಥ ಒಬ್ಬ ವ್ಯಕ್ತಿಗಳು ಈ ಸಮಿತಿಯಲ್ಲಿ ಇದ್ದ ಅಂತ ಹೇಳಿದ್ರೆ ಇಡೀ ದೇಶದ ಸಮಿತಿ ಕೆಟ್ಟ ಹೆಸರು ಬರುತ್ತೆ. ಅದು ಅರ್ಥ ಮಾಡ್ಕೋಬೇಕಾಗಿದೆ ಈ ಸಮಾಜದವರು, ಈ ಸಮಿತಿಯವರು. ಅಂಥವ್ರನ್ನ ದೂರ ಇಡಿ ನೀವು. ತುಂಬ ದಪ್ಪ ಇದ್ದೀರಾ, ಸಣ್ಣ ಆಗಬೇಕಾ, ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ ಸಣ್ಣ ಆಗಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಹೋಮ್ ಡೆಲಿವರಿ ಪಡೀರಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.